ಜಸ್ಟ್ 3 ಮೂವ್ಮೆಂಟ್ಸ್ ಇಂದ ನಿಮ್ಮ ರೌಂಡೆಡ್ ಶೋಲ್ಡರ್ಸ್ ನ ಫಿಕ್ಸ್ ಮಾಡೋಣ ಬನ್ನಿ ಇವತ್ತು. ಫಸ್ಟ್ ಮೂವ್ಮೆಂಟ್ ವಾಲ್ ಸ್ಲೈಡ್ಸ್. ಒಂದು ವಾಲ್ ಹತ್ರಕ್ಕೆ ಹೋಗಿ ಲೆಗ್ ಸ್ವಲ್ಪ ಮುಂದೆ ಇಟ್ಟು ನಿಮ್ಮ ಬ್ಯಾಕ್ ನ ಕಂಪ್ಲೀಟ್ ಆಗಿ ವಾಲ್ ಗೆ ಟಚ್ ಆಗೋ ತರ ಇಟ್ಕೊಂಡು ಹ್ಯಾಂಡ್ಸ್ ನ ನಿಮ್ಮ ಎಲ್ಬೋ ಮತ್ತೆ ನಿಮ್ಮ ಫಿಂಗರ್ಸ್ ಅನ್ನವು ನಿಮ್ಮ ವಾಲ್ ಗೆ ಬ್ಯಾಕ್ ಸೈಡ್ ಟಚ್ ಆಗೋ ತರ ಪ್ಲೇಸ್ ಮಾಡ್ಕೊಂಡು ಮೇಲಕ್ಕೆ ಪುಷ್ ಮಾಡಿ ಅಂಡ್ ಅದೇ ಆಂಗಲ್ ಅಲ್ಲಿ ರಿವರ್ಸ್ ಬನ್ನಿ ಅಂಡ್ ಈ ಮೂವ್ಮೆಂಟ್ ನ 10 to 12 ರೆಪ್ಸ್ ಮಾಡಿ. ಬ್ಯಾಕ್ ಫುಲ್ ವಾಲ್ ಗೆ ಟಚ್ ಆಗೋ ತರ ಇಟ್ಕೊಳ್ಳಿ ಅಂಡ್ ಕಂಟ್ರೋಲ್ಡ್ ಆಗಿ ಮಾಡಿ. ಅಂಡ್ ಸೆಕೆಂಡ್ ಮೂವ್ಮೆಂಟ್ ಬಂದು ಡೋರ್ ವೇ ಸ್ಟ್ರೆಚ್. 20 to 30 ಸೆಕೆಂಡ್ಸ್ ಈಚ್ ಅಂಡ್ ಪರ್ಫಾರ್ಮ್ ಮಾಡಬೇಕು ಅಂಡ್ ಇದನ್ನು ಸಹ ನೀವು ಆಗೋಷ್ಟು ಸ್ಲೋ ಆಗಿ ಪರ್ಫಾರ್ಮ್ ಮಾಡಬೇಕು ಅಂಡ್ 20 to 30 ಸೆಕೆಂಡ್ಸ್ ನೀಟಾಗಿ ಹೋಲ್ಡ್ ಮಾಡಿ ಸ್ಟ್ರೆಚ್ ಮಾಡಿದ್ಮೇಲೆ ಅಂಡ್ ಇದನ್ನ ಆಗೋಷ್ಟು ಎವ್ರಿ ಡೇ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಅಂಡ್ ನೆಕ್ಸ್ಟ್ ಮೂವ್ಮೆಂಟ್ ಬಂದ್ಬಿಟ್ಟು ಬ್ಯಾಂಡ್ ಫುಲ್ ಅಪಾರ್ಟ್ ಅಂತ ಕರಿತೀವಿ. ಹ್ಯಾಂಡ್ಸ್ ನ ಕ್ಲೋಸ್ ಆಗಿ ಇಟ್ಕೊಂಡು ನಾನು ಇವಾಗ ತೋರಿಸ್ದಂಗೆ ಔಟ್ ವರ್ಡ್ ಗೆ ಪುಷ್ ಮಾಡಿ ಅಂಡ್ ಇದನ್ನ 12 to 15 ರೆಪ್ಸ್ ಪರ್ಫಾರ್ಮ್ ಮಾಡಿ. ಅಂಡ್ ನಿಮ್ಮ ಹತ್ರ ರೆಸಿಸ್ಟೆಂಟ್ ಬ್ಯಾಂಡ್ ಗನ್ ಅವೈಲೇಬಲ್ ಇದ್ರೆ ಇನ್ನೂ ಒಳ್ಳೇದು, ಅದರಿಂದ ಪ್ರಾಕ್ಟೀಸ್ ಮಾಡಿ. ಅಂಡ್ ಇವಾಗ ನಾನು ತೋರಿಸಿರೋ 3 ಮೂವ್ಮೆಂಟ್ಸ್ ಸಹ ಎವ್ರಿ ಡೇ ಆರ್ ಆಲ್ಟರ್ನೇಟ್ ಡೇಸ್ 2 to 3 ಸೆಟ್ಸ್ ಪರ್ಫಾರ್ಮ್ ಮಾಡಿ. ಯಾಕಂದ್ರೆ ಇಫ್ ಯು ಸಿಟ್ ಮೋರ್ ದೆನ್ 6 hours or 8 hours ಆಫೀಸ್ ರಿಲೇಟೆಡ್ ವರ್ಕ್ ಇಂದ ಕೂತಿದ್ದೀರಾ ಅಥವಾ ಮೋರ್ ಟೈಮ್ ನೀವು ಮೊಬೈಲ್ ಯೂಸ್ ಮಾಡ್ತಾ ಸ್ಪೆಂಡ್ ಮಾಡ್ತಿದ್ದೀರಾ ಅಂದ್ರೆ ಅಂಡ್ ಈ ಮೂವ್ಮೆಂಟ್ಸ್ ನಿಮ್ ಬಾಡಿ ಪೋಸ್ಚರ್ ನ ಚೇಂಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಹೇಳಿದ್ಗಾನೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಫಾಲೋ ಮಾಡು. ಐ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.